ಜನಸಾಮಾನ್ಯರಿಗೆ ಡೆಂಗ್ಯೂ ಬಗ್ಗೆ ಅರಿವು ಮೂಡಿಸೋಕೆ ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ. ನಾನು ಡಾಕ್ಟರ್ ನಿತ್ಯಶ್ರೀ ಅಂತ ಪೆಥಾಲಜಿಸ್ಟ್, ನಮ್ಮ ಕ್ಲಿನಿಕ್ ಮಳವಳ್ಳಿಯಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಗಸ್ತ್ಯ ಅನ್ನೋ ಹುಡುಗನ ಈ ಕಥೆಯ ಮುಖಾಂತರ ಶುರು ಮಾಡೋಣ. ಡಾಕ್ಟ್ರೇ, ಇವನಿಗೆ 3 ದಿನದಿಂದ ಜ್ವರ ಇದೆ, ಮೈಕೈ ನೋವು ಬಂದಿದೆ, ಮತ್ತೆ ರ್ಯಾಷಸ್ ಕೂಡ ಇದೆ. ಹೌದಾ? ಸರಿ, ಚಿಂತಿಸಬೇಡಿ, ನೋಡೋಣ. ಸರಿ, ಬೆನ್ನೋವು, ಕಣ್ಣುಗುಡ್ಡೆ ನೋವು, ರ್ಯಾಷಸ್ ಈ ಲಕ್ಷಣಗಳು ಡೆಂಗ್ಯೂ ಜ್ವರ ಇರಬಹುದು ಅಂತ ತೋರಿಸುತ್ತೆ. ತಕ್ಷಣ ರಕ್ತ ಪರೀಕ್ಷೆ ಮಾಡಿಸೋಣ. ಅಷ್ಟರಲ್ಲಿ ನಿಮಗೆ ಕೆಲವು ಮಾಹಿತಿ ಕೊಡ್ತೀನಿ. ಡೆಂಗ್ಯೂ ಜ್ವರ ಒಂದು ವೈರಲ್ ಇನ್ಫೆಕ್ಷನ್ ಆಗಿದೆ. ಇದರಲ್ಲಿ 4 ಥರ ವೈರಸ್ ಬರುತ್ತೆ. ಒಬ್ಬರಿಗೆ ಒಂದು ಸಲ ಇನ್ಫೆಕ್ಷನ್ ಆಗಿದೆ, ಇನ್ನೊಂದು ಸಲ ಬರಲ್ಲ ಅನ್ನೋ ಹಾಗಿಲ್ಲ. ಆ ವೈರಸ್ ಬಿಟ್ಟು ಇನ್ನೂ 3 ಥರದ ವೈರಸ್ ಇನ್ಫೆಕ್ಷನ್ಗೆ ಕಾರಣ ಆಗ್ಬೋದು. ಇದೇ ನೋಡಿ ಈ ರೋಗಕ್ಕೆ ಕಾರಣ. ಈ ಸೊಳ್ಳೆ, ಇದಕ್ಕೆ ವೈಜ್ಞಾನಿಕವಾಗಿ ಈಡಿಸ್ ಈಜಿಪ್ಟಿ ಅಂತ ಕರಿತೀವಿ. ಇದು ಡೆಂಗ್ಯೂ ವೈರಸ್ನ ಅದರ ದೇಹದಲ್ಲಿ ಹೊತ್ತು ಹಾರಾಡುತ್ತೆ. ಬೆಳಗಿನ ಜಾವ ಮತ್ತು ಸಾಯಂಕಾಲ ಕಡಿಯುತ್ತದೆ. ಹಾಗೆಯೇ ಸೊಳ್ಳೆಗಳು ರಬ್ಬರ್ ಟೈರ್, ಪ್ಲಾಸ್ಟಿಕ್ ಡಬ್ಬ, ಹೂವಿನ ಕೊಂಡ, ಹೀಗೆ ನೀರು ನಿಲ್ಲುವ ಎಲ್ಲ ಕಡೆಯೂ ಸೊಳ್ಳೆಗಳು ವಾಸಿಸುತ್ತೆ. ಈ ಸೊಳ್ಳೆಗಳು ನೀರಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಒಂದು ತೊಟ್ಟು ನೀರಿದ್ರೆ ಸಾಕು, ಸೊಳ್ಳೆ ಮರಿಗಳು ಬದುಕುತ್ತೆ. ಮಳೆಗಾಲದಲ್ಲಿ ಕಸದಲ್ಲಿ ಸಂಗ್ರಹ ಆದ ನೀರು ಸೊಳ್ಳೆಗಳಿಗೆ ಸಂತಾನೋತ್ಪತ್ತಿಗೆ ಸೂಕ್ತ ವಾತಾವರಣ ಒದಗಿಸುತ್ತೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ನೀರು ನಿಲ್ಲದೆ ಇದ್ದಂತೆ ನೋಡ್ಕೋಬೇಕು. ರಿಪೋರ್ಟ್ ಬಂತು. ನಾನು ಅಂದ್ಕೊಂಡಂತೆ ಪ್ಲೇಟೆಟ್ಗಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಸುಮಾರು 50,000ಕ್ಕೆ ಬಂದಿದೆ. ಸಾಮಾನ್ಯವಾಗಿ 1.5 ಲಕ್ಷದಿಂದ 4.5 ಲಕ್ಷದಷ್ಟು ಇರಬೇಕು. ಇವನಿಗೆ ಕಡಿಮೆ ಆಗಿದೆ ಅಂತ ರಿಪೋರ್ಟ್ನಲ್ಲಿದೆ. ಇವನನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿ. ಕಡಿಮೆ ಪ್ಲೇಟ್ಲೆಟ್ ಸಂಖ್ಯೆ ರಕ್ತಸ್ರಾವಕ್ಕೆ ಕಾರಣ ಆಗ್ಬೋದು. ಇಷ್ಟೊಂದು ಗಂಭೀರವಾಗಿದೆಯೇ ಇವನ ಪರಿಸ್ಥಿತಿ? ನೋಡಿ ಅಮ್ಮ, ಸ್ವಲ್ಪ ಮಟ್ಟಿಗೆ ಹೌದು. ಡೆಂಗ್ಯೂಗೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ. ಇದು ವೈರಲ್ ಫೀವರ್ ಆಗಿರೋ ಕಾರಣ ಸುಸ್ತು ಮತ್ತು ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ದೇಹಕ್ಕೆ ನೀರನ್ನು ವಾಪಸ್ ತುಂಬೋದು ಬಹಳ ಮುಖ್ಯ. ಆದ್ದರಿಂದ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಮಾಡಿ ಹತ್ತಿರದಲ್ಲಿ ನೋಡ್ಕೊಳ್ಳೋಣ. ಚಿಂತಿಸಬೇಡಿ, ನಾವಿದ್ದೇವೆ. ನೀವು ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ದೀರಿ. ಟ್ರೀಟ್ಮೆಂಟ್ ಆರಂಭ ಆದ ಸ್ವಲ್ಪ ಹೊತ್ತಲ್ಲೇ ಇವನ ಮುಖದಲ್ಲಿ ನಗು ಕೂಡ ಕಾಣಿಸ್ತಾ ಇದೆ. ಸೊಳ್ಳೆಗಳು ಕಚ್ಚೋದನ್ನು ಕೂಡ ಸೊಳ್ಳೆ ಪರದೆ, ರಿಪೆಲೆಂಟ್ ಕ್ರೀಮ್, ಆಲ್ ಔಟ್ ಮುಂತಾದವುಗಳನ್ನ ಉಪಯೋಗಿಸಿ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಪೂರ್ತಿ ತೊಳಿರುವ ಬಟ್ಟೆಗಳನ್ನು ಹಾಕೊಳ್ಳಿ. ನೆನಪಿರಲಿ, ಡೆಂಗ್ಯೂ ತಡೆಗಟ್ಟುವುದೇ ನಮ್ಮ ಧ್ಯೇಯ. ಸೊಳ್ಳೆಗಳು ಉತ್ಪತ್ತಿಯಾಗುವ ಜಾಗಗಳನ್ನು ತಕ್ಷಣ ನಾಶ ಮಾಡಿ. ಮತ್ತೆ ನಾಳೆ ಸಿಗೋಣ. ಹೊಸದೊಂದು ವಿಚಾರ ತಿಳಿಸ್ಕೊಡ್ತೀನಿ.